Welcome my GH Mastery 2. In my GH Mastery 2, very helpful results are available for CET, JEE, CUET, COMEDK and board exams for second PU, first, second and third exam model paper discussions and first PC model paper discussions and first PC chapter wise formulas and diploma engineering maths and diploma CET. ಇಷ್ಟು ರಿಸಲ್ಟ್ಸು ನನ್ನ GH Mastery 2 ಅವೈಲಬಿಲಿಟಿ ಇರುತ್ತೆ. ಓಕೆ, ಸಪ್ರೇಟ್ ಮಾಡಿದ್ದೇನೆ. CET, JEE, CUETಗೆ ಒಂದು ಗ್ರೂಪ್ ಮಾಡಿದ್ದೇನೆ. ನೀವು ಪ್ಲೇಲಿಸ್ಟ್ಗೆ ಹೋದರೆ CET, JEE, CUET, COMEDK ರಿಲೇಟೆಡ್ ಆಗಿರ್ತಕ್ಕಂಥ ರಿಸಲ್ಟ್ಸ್ ಒಂದು ಕಡೆ ಗ್ರೂಪ್ ಮಾಡಿದ್ದೇನೆ ವಿಡಿಯೋಗಳನ್ನು. ಮತ್ತು ಸೆಕೆಂಡ್ PC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ತಗೊಳ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮಾಡಲ್ ಪೇಪರ್ ಡಿಸ್ಕಷನ್ ಅಂತ ಒಂದು ಗ್ರೂಪ್ ಮಾಡಿದ್ದೀನಿ. ಅಲ್ಲಿ ಎಲ್ಲ ವಿಡಿಯೋ ಸಿಗುತ್ತೆ. ಫಸ್ಟ್ PC ಅಂತಲೇ ಮೆನ್ಷನ್ ಮಾಡಿದ್ದೇನೆ. ಫಸ್ಟ್ PCಗೆ ಬರ್ತಕ್ಕಂಥ ಎಲ್ಲ ಡೆರಿವೇಷನ್ಸು ಮತ್ತು 2 ಮಾರ್ಕ್ಸ್ 3 ಮಾರ್ಕ್ಸ್ ಒಂದು ಕಡೆ ಗ್ರೂಪ್ ಮಾಡಿದ್ದೇನೆ. ಮತ್ತು ಡಿಪ್ಲೊಮೊ ಇಂಜಿನಿಯರಿಂಗ್ ಮ್ಯಾಥ್ಸ್ ಮತ್ತು DCETಗೆ ರಿಲೇಟೆಡ್ ಆಗಿರ್ತಕ್ಕಂಥ ರಿಸಲ್ಟ್ಸು ಡಿಪ್ಲೊಮೊ ಅಂತಲೇ ಮೆನ್ಷನ್ ಮಾಡಿ ಒಂದು ಕಡೆ ಗ್ರೂಪ್ ಮಾಡಿದ್ದೇನೆ. ನಾವು ಐ ವಿಲ್ ಟೇಕ್ ಫಸ್ಟ್ ಕ್ವಶನ್. sin 40 degree into cos 19 degree, here for 40 degree and 35 minute, into cos 19 degree into 25 minute plus cos 40 degree into 35 minute into sin of 19 degree into 25 minute is equal to what? This indicates degree, 1 dash indicates minute, double dash hakire seconds, degree, minute, second. Okay, option A 1, option B 0, option C -1, option D √3/2. What is sin 40 degree into 35 minute into cos 19 degree into 25 minute plus cos 40 degree 35 minute into sin 19 degree 25 minute is in the form of sin A into cos B plus cos A into sin B formula, compound angle formulas. What 6 compound angle formulas are there? Sin of standard, sin of A plus B, sin of A minus B, cos of A plus B, cos of A minus B, tan of A plus B, tan of A minus B. ಒಟ್ಟು 6 ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್ ಇದೆ. ಯಾವುದು ಬೇಕಾದರೂ ಕೇಳ್ಬೋದು. ನಾನು ಎಲ್ಲ ಫಾರ್ಮುಲಾಗಳನ್ನು ಫಸ್ಟ್ PC ಅಂತ ಹೋದರೆ ಪ್ಲೇಲಿಸ್ಟಲ್ಲಿ GH Mastery 2 ಬೇಸಿಕ್ಸ್ ಫಾರ್ಮುಲಾಸ್, ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಕ್ಕಂಥ ಬೇಸಿಕ್ಸ್ ಫಾರ್ಮುಲಾಸನ್ನು ಎಲ್ಲ ವಿಡಿಯೋ ಮಾಡಿ ನಾನು GH Mastery 2 ಸೆಂಡ್ ಮಾಡಿದ್ದೇನೆ. ನಾವು sin A ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಅಂದಾಗ ಸೈನ್ ಆಫ್ ಎ ಪ್ಲಸ್ ಬಿ, ಬೇಕಾದ್ರೆ ಇದನ್ನು ಮೈನಸ್ ಕೊಟ್ಟರೆ ಸೈನ್ ಆಫ್ ಎ ಮೈನಸ್ ಬಿ ಆಗುತ್ತೆ. ಸೈನ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ, ವೇರ್ ಎ ಈಸ್ ಈಕ್ವಲ್ ಟು ವಾಟ್? ಇದು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಫಾರ್ಮಲ್ಲಿದೆ. ಇದನ್ನು ಟೋಟಲ್ ನಾವು ಸೈನ್ ಆಫ್ ಎ ಪ್ಲಸ್ ಬಿ ಅಂತ ಬರಿಬೋದು. ವೇರ್ ಎ ಈಸ್ ಈಕ್ವಲ್ ಟು 40 ಡಿಗ್ರಿ ಇಂಟು 35 ಮಿನಿಟ್ ಪ್ಲಸ್ 19 ಡಿಗ್ರಿ ಇಂಟು 25 ಮಿನಿಟ್ ಈಸ್ ಈಕ್ವಲ್ ಟು 45 ಪ್ಲಸ್ 19 ಎಷ್ಟಾಯಿತು? 59 ಆಯಿತು. ಮಿನಿಟ್ ಕನ್ವರ್ಟೆಡ್ ಇಂಟು ಡಿಗ್ರಿ, ದಟ್ ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 60 ಅಂದರೆ √3/2. √3/2 ಈಸ್ ದ ವ್ಯಾಲ್ಯೂ ಆಫ್ ದಿಸ್. ಆಪ್ಷನಲ್ಲಿ ಎಲ್ಲಿದೆ? ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 0 ಇದೆ, ಆಪ್ಷನ್ ಸಿ -1 ಇದೆ, ಆಪ್ಷನ್ ಡಿ ಇಸ್ ದಿ ಆನ್ಸರ್. ಸೆಕೆಂಡ್ ಕ್ವಶನ್. ಕಾಸ್ ಆಫ್ n+1 into alpha into cos of
n minus 1 into alpha plus sin of n plus 1 into alpha into sin of n minus 1 into alpha is equal to what? Cos of n plus 1 into alpha into cos of n minus 1 into alpha plus sin of n plus 1 into alpha into sin of n minus 1 into alpha is equal to what? ಪ್ರಾಬ್ಲಮ್ಸನ್ನು ನೋಡ್ತಿದ್ದೀನಿ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಇದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಆಪ್ಷನ್ ಎ ಕಾಸ್ ಆಫ್ 2n ಆಲ್ಫಾ, ಆಪ್ಷನ್ ಬಿ ಸೈನ್ ಆಫ್ 2n ಆಲ್ಫಾ, ಆಪ್ಷನ್ ಸಿ cos 2 alpha, option D sin 2 alpha. Again this is in the form of compound angle formula. Cos A ಇದನ್ನು n plus 1 into alpha ನ A ಅಂತ ಟ್ರೀಟ್ ಮಾಡಿ, n minus 1 alpha n minus 1 into alpha ನ B ಅಂತ ಟ್ರೀಟ್ ಮಾಡಿ, ಇಲ್ಲೇನಿರುತ್ತೋ ಅದು ಇರಲೇಬೇಕು, ಇಲ್ಲಿ ಚೇಂಜಸ್ ಇರಲ್ಲ. ಅವಾಗ ಫಾರ್ಮುಲಾ ಸಪೋಸ್ ಇಫ್ ಚೇಂಜಸ್ ಇಲ್ಲೇನಿರುತ್ತೋ ಅದೇ ರಿಸಲ್ಟ್ ಇಲ್ಲ ಅಂದರೆ ನಾವು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರಲ್ಲ. ಇಲ್ಲಿ n minus 1 into alpha, ಇಲ್ಲೂ n minus 1 alpha ಇಂಟು ಸೇಮ್ ಇರಲೇಬೇಕು. ಸೇಮ್ ಇಲ್ಲ ಅಂದರೆ ನಾವು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರಲ್ಲ, ನೇಚರ್ ಚೇಂಜ್ ಆಗೋಗ್ಬಿಡುತ್ತೆ. ನಾವು ವಿ ನೋ ದಟ್ ವಾಟ್ ಇಸ್ ದ ಫಾರ್ಮುಲಾ ಆಫ್ ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ. ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಮೈನಸ್ ಬಿ. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಸಪೋಸ್ ಇದೇ ಪ್ರಾಬ್ಲಮ್ಸ್ಗೆ ಇಲ್ಲಿ ಮೈನಸ್ ಕೊಟ್ಟರೆ ಇಲ್ಲಿ ಪ್ಲಸ್ ಆಗುತ್ತೆ, ಕಾಸಲ್ಲಿ ಮಾತ್ರ. ಸೈನಲ್ಲಿ ಪ್ಲಸ್ ಇರುತ್ತೆ, ಮೈನಸ್ ಮೈನಸ್ ಇರುತ್ತೆ. ನಾವು ವೇರ್ ಎ ಈಸ್ ಈಕ್ವಲ್ ಟು ವಾಟ್? ಎನ್ ಪ್ಲಸ್ 1 ಇಂಟು ಆಲ್ಫಾ ಕಾಸ್ ಆಫ್ ಎ ಪ್ಲಸ್ಸಲ್ಲಿ ಎನ್ ಪ್ಲಸ್ 1 ಇಂಟು ಆಲ್ಫಾ. ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಆಫ್ ಎನ್ ಮೈನಸ್ 1 ಇಂಟು ಆಲ್ಫಾ. ಹಿಯರ್ ದಿಸ್ ಈಸ್ ಬಿ, ದಿಸ್ ಈಸ್ ಎ. ಸಿಂಪ್ಲಿಫಿಕೇಶನ್ ಮಾಡೋಣ. n plus 1 into alpha is nothing but n alpha plus alpha minus n alpha minus into minus plus n alpha. Okay, 1 alpha minus n alpha, here alpha plus alpha, here n alpha minus n alpha get cancelled. Plus alpha is nothing but cos of 2 alpha. Answer is cos of 2 alpha. Out of 4 options, C is the answer. Option C is the answer. Next, third one question. Theta less than pi by 2 greater than 0. Theta less than pi by 2 greater than 0. Condition ನೋಡ್ಕೊಂಡೆ ನಾವು ಆನ್ಸರನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ. 2 sin theta is equal to root 3 by 2 root 3 into cos 10 degree plus sin 10 degree. 2 sin theta is equal to root 3 cos 10 degree plus sin 10 degree. Then theta is equal to what? Option A 70 degree, option B 50 degree, option C 60 degree, option D 40 degree. 2 sin theta is equal to root 3 cos 10 degree plus sin 10 degree ಅಂತ ಇದೆ. ಡಿವೈಡ್ ಆನ್ 2 sin theta is equal to ಕಂಡೀಷನ್ ಕೊಟ್ಟಿದ್ದಾರೆ. sin theta is equal to 2ನ 2 ಡಿವೈಡ್ ಮಾಡ್ತಾನೆ, root 3 by 2 ಇಲ್ಲಿದೆಯಲ್ಲ, 2ನ 2 ಡಿನಾಮಿನೇಟರ್ ಬರೀತಾನೆ, root 3 by 2 into cos 10 degree plus 1 by 2 into sin 10 degree. ನಾವು sin theta is equal to root 3 by 2ನ ನಾನು sin 60 ಅಂತ ಬರಿಬೋದು, cos 10 ಅಲ್ಲೇ ಇರುತ್ತೆ. 1 by 2ನ ನಾನು ಏನಂತ ಬರಿಬೋದು? cos 60 ಅಂತ ಬರಿಬೋದಲ್ಲ. cos 60 is equal to 1 by 2 into sin 10 degree. ನಿಮಗೆ ಲೆಫ್ಟ್ ಸೈಡು sin theta ಇದೆ. ದಿಸ್ ಇನ್ ದ ಫಾರ್ಮ್ ಆಫ್ sin A cos B plus cos A sin B. ನಾವು ಅಗೇನ್ ಫಾರ್ಮುಲಾ ಏನು ಬರೀತೀಯ? sin of 60 plus 10 ಅಂತ ಬರಿಬೋದು, sin of A plus B ಫಾರ್ಮುಲಾ. theta is equal to ವಾಟ್ ಅಂದರೆ 60 plus 10 ಆಯಿತು 70 degree. ಓಕೆ, theta is equal to 70. Option A is the answer. Next one. Again ಇದರಲ್ಲಿ ಏನಾದರೂ ನಿಮಗೆ ಪ್ರಶ್ನೆ ಅರೈಸ್ ಆದರೆ, ಇಲ್ಲಿ ರೂಟ್ 3 by 2ನ sin 60 ಅಂತ ಬರೆದ್ರಲ್ಲ ಸರ್, cos 30 ಅಂತ ಬರಿಬೋದಾಗಿತ್ತಲ್ಲ. ಇಲ್ಲಿ ರೂಟ್ 3 by 2 ಅಂತ ಇದೆ. ರೂಟ್ 3 by 2ನ ನೀವು sin 60 ಅಂತ ಬರೆದಿದ್ದೀರಿ. sin 60 ಅಂದರೆ ರೂಟ್ 3 by 2 ಓಕೆ ಸರ್.
ಕಾಸ್ 30 ಇಸ್ ಆಲ್ಸೋ √3/2 ಸರ್. ಕಾಸ್ 30 ಬರಿಬೋದಾಗಿತ್ತಲ್ಲ. ಇಲ್ಲಿ 1/2 ಸರ್. ಕಾಸ್ 60 ಅಂತ ಬರೆದಿದ್ದೀರಿ, ಓಕೆ. ಸೈನ್ 30 ಅಂತಲೂ ಬರಿಬೋದಾಗಿತ್ತಲ್ಲ ಸರ್. ಓಕೆ, ದಟ್ ಈಸ್ ಕರೆಕ್ಟ್. ಬಟ್ ಲೆಫ್ಟಲ್ಲಿ ಏನಿದೆ ನೋಡಿ, ಸೈನ್ ಇದೆ. ಲೆಫ್ಟಲ್ಲಿ ಸೈನ್ ಇರೋದ್ರಿಂದ ಸೈನ್ ಫಾರ್ಮಲ್ ಬರೀಬೇಕು. ನಿಮಗೆ ಬೇಕಾದರೆ CET-ನಲ್ಲಿ, CUT-ನಲ್ಲಿ, JEE-ನಲ್ಲಿ ಇಲ್ಲಿ ಕಾಸು ಕೊಡ್ಬೋದು. ಇಲ್ಲಿ ಕಾಸು ಕೊಟ್ಟಾಗ ನೀವೇಂತ ಬರ್ಕೊಂತೀರಿ, ಕಾಸಿಗೆ ಕನ್ವರ್ಟ್ ಮಾಡ್ತೀರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಇದ್ರ ನೇಚರ್. ನೆಕ್ಸ್ಟ್ ಕ್ವಶನ್ ವೆರಿ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, tan 40 ಡಿಗ್ರಿ ಪ್ಲಸ್ tan 80 ಡಿಗ್ರಿ ಮೈನಸ್ √3 ಇಂಟು tan 40 into tan 80 degree is equal to what? Tan 40 degree plus tan 80 degree minus √3 into tan 40 into tan 80 degree is equal to what? Option A. Option A minus √3. Option B √3. Option C 1/√3. Option D minus 1/√3. Given tan 40 plus tan 80 minus √3 into tan 40 into tan 80. If 40 degree, 80 degree are not standard angles. ಈಗ 30 degree, 45, 60 ಇವೆಲ್ಲ ಇದೆಯಲ್ಲ, ಆ ಥರ ಆರ್ ದಿ ಆ್ಯಂಗಲ್ಸ್ ಬಟ್ ನಾಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ನಾವು ವಿ ನೋ ದಟ್. ಇಲ್ಲಿ ನೋಡ್ಕೊಳ್ಳಿ, ಪ್ರಾಬ್ಲಮ್ನ ನೇಚರ್ ನೋಡ್ಕೊಳ್ಳಿ. 80 ಮತ್ತು 40ನ ಕೂಡಿ ಎಷ್ಟು ಬರುತ್ತೆ? 120. 120 ಈಸ್ ಈಕ್ವಲ್ ಟು ನಾನು ಎಂತ ಬರಿಬೋದು? 80 + 40 ಅಂತ ಬರಿತೇನೆ. ಇಲ್ಲಿ ಟ್ಯಾನ್ ಕೊಟ್ಟಿರೋದ್ರಿಂದ ಎರಡು ಕಡೆನೂ ಟ್ಯಾನ್ ಅಪ್ಲೈ ಮಾಡ್ತಾನೆ. ಟ್ಯಾನ್ 120 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ 80 ಡಿಗ್ರಿ ಪ್ಲಸ್ 40 ಡಿಗ್ರಿ. ನಾವು ಟ್ಯಾನ್ 120 ಡಿಗ್ರಿನ ಅಂತ ಬರ್ಕೊಂತೀರಿ, ಅಲಾರ್ಡ್ ಆ್ಯಂಗಲ್ ಫಾರ್ಮಲ್ಲಿ 180 ಮೈನಸ್ 60 ಅಂತ ಬೇಕಾದ್ರೆ ಬರ್ಬೋದಲ್ಲ. 180 ಮೈನಸ್ 60. ಸೆಕೆಂಡ್ ಕ್ವಾಡ್ರೆಂಟು ಟ್ಯಾನ್ ಈಸ್ ನೆಗೆಟಿವ್. 180 ಟ್ಯಾನ್ ಡಸ್ ನಾಟ್ ಚೇಂಜ್. ಟ್ಯಾನ್ 60 ಆಯಿತು. ಟ್ಯಾನ್ 60 ಈಸ್ ನಥಿಂಗ್ ಬಟ್ ವಾಟ್? √3. ಲೆಫ್ಟ್ ಸೈಡು ಮೈನಸ್ √3 ಆಯಿತು. ದಟ್ ಈಸ್ ಈಕ್ವಲ್ ಟು, ಇದು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಿ? ಟ್ಯಾನ್ ಆಫ್ A ಪ್ಲಸ್ ಬಿ. ಟ್ಯಾನ್ ಆಫ್ A ಪ್ಲಸ್ ಬಿ ಇಸ್ ಈಕ್ವಲ್ ಟು ವಾಟ್? ಟ್ಯಾನ್ A ಅಂದರೆ 80 ಡಿಗ್ರಿ ಪ್ಲಸ್ ಇದನ್ನು A ಅಂತ ಟ್ರೀಟ್ ಮಾಡಿ, ಇದನ್ನು B ಅಂತ ಟ್ರೀಟ್ ಮಾಡಿ, ಟ್ಯಾನ್ 40 ಡಿಗ್ರಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 80 ಡಿಗ್ರಿ ಇಂಟು ಟ್ಯಾನ್ 40 ಡಿಗ್ರಿ. ಟ್ಯಾನ್ ಆಫ್ A ಪ್ಲಸ್ ಬಿ ಫಾರ್ಮುಲಾ, ಟ್ಯಾನ್ ಆಫ್ A ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ A plus tan B divided by 1 minus tan A into tan B. This is tan of A plus B formula. Similarly, what is tan of A minus B? Tan of A minus B is equal to, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಕ್ಲಿಯರ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 1 into minus √3 is nothing but what? Minus √3. Minus into minus plus. Minus into minus plus. ಟೋಟಲ್ ರಿಸಲ್ಟ್ ತಂದುಬಿಡ್ಬೋದು ಬೇಕಾದ್ರೆ. 1 minus tan 80 ಇಂಟು ಟ್ಯಾನ್ 40ನ ಒಂದೇ ಸರಿ ಮಾಡಿದ್ರೆ ಏನಾಗುತ್ತೆ? 1 ಮೈನಸ್ √3 ಮೈನಸ್ ಇಂಟು ಮೈನಸ್ ಪ್ಲಸ್ √3 ಇಂಟು ಟ್ಯಾನ್ 80 ಡಿಗ್ರಿ ಇಂಟು ಟ್ಯಾನ್ 40 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ 80 ಡಿಗ್ರಿ ಪ್ಲಸ್ ಟ್ಯಾನ್ 40 ಡಿಗ್ರಿ. ಕ್ಲಿಯರ್? ಇದು ರೆಡಿ ತೊಗೊತಾನೆ. ಲೆಫ್ಟಲ್ಲಿ ಮೈನಸ್ √3 ಹಂಗೆ ಇರಲಿ. ಲೆಫ್ಟಿಗೆ ತೊಗೊಂಡಾಗ ಟ್ಯಾನ್ 80 ಪ್ಲಸ್ ಟ್ಯಾನ್ 40, ಇದು ಪ್ಲಸ್ ರೈಟ್ ಬರೋಂಥ ಮೈನಸ್ √3 ಟ್ಯಾನ್ 80 ಇಂಟು ಟ್ಯಾನ್ 40 ಡಿಗ್ರಿ. ಏನು ಕೊಟ್ಟಿದ್ದಾರೆ ಕ್ವಶನ್? ಟ್ಯಾನ್ 40 ಇದೆ, ಟ್ಯಾನ್ 80 ಇದೆ, ಮೈನಸ್ √3 ಟ್ಯಾನ್ 40 ಇಂಟು ಟ್ಯಾನ್ 80 ಇದೆ. ವಾಟ್ ಇಟ್ಸ್ ವ್ಯಾಲ್ಯೂ? ಮೈನಸ್ √3 is the answer. Option A is the answer. Option A is the answer. Next question, fifth one. Tan 100 degree plus tan of 125 degree plus tan 100 degree into tan of 125 degree is equal to what? Tan 100 degree plus tan 125 degree plus tan 100 into tan 125 degree is equal to what? Option A 1, option B -1, option C 1/√3. Option D 1/2. Option D 1/2. Again, previous problem explain ಮಾಡ್ಬೇಕಾದ್ರೆ ನಾನು ಹೇಳಿದೆ ಅಲ್ವಾ, 80 + 40 ಆ್ಯಡ್ ಮಾಡ್ಕೊಂಡು ಮಾಡಿದೆ ಅಲ್ವಾ. ಇಲ್ಲೂ ಅದೇ ಥರ ಮಾಡಿ 125 + 100 ಅಂದರೆ ಆಯಿತು ಟ್ಯಾನ್ 225 ಬರೀಬೋದಲ್ಲ. 100 + 125 ಅಂದರೆ ಎಷ್ಟಾಯಿತು? 100 + 125 225 ಆಯಿತು. ಇದನ್ನು ನಾನು ಟ್ಯಾನ್ ಆಫ್ ಏನಂತ ಬರಿಬೋದು? 100 + 125 ಅಂತ ಬರಿಬೋದಲ್ಲ. ಆ್ಯಡ್ ಮಾಡಿದ್ರೆ ಅಷ್ಟೇ ಬರುತ್ತೆ.
ಟ್ಯಾನ್ ಆಫ್ 225 ವ್ಯಾಲ್ಯೂ ಚೆನ್ನಾಗಿ ಗೊತ್ತಿದೆ. 180 + 45, 180 + 45 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? ಟ್ಯಾನ್ 225 ಆಯಿತು. 180 + 45 ಥರ್ಡ್ ಕ್ವಾಡ್ರೆಂಟು, ಟ್ಯಾನ್ ಈಸ್ ಪಾಸಿಟಿವ್. ಇನ್ 180 ಟ್ಯಾನ್ ಡಸ್ ನಾಟ್ ಚೇಂಜ್. ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 is equal to how much? 1. ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು 1. ಇಲ್ಲಿ ಆ ಫಾರ್ಮುಲಾ ಅಪ್ಲೈ ಮಾಡ್ತಾರೆ. ಈಗ ತಾನೇ ಹೇಳಿದಾಗ ಟ್ಯಾನ್ ಆಫ್ A + B ಫಾರ್ಮುಲಾ ಯೂಸ್ ಮಾಡಿ. ಟ್ಯಾನ್ A ಟ್ಯಾನ್ 100 ಪ್ಲಸ್ ಟ್ಯಾನ್ B, ಇದನ್ನು A ಅಂತ ಟ್ರೀಟ್ ಮಾಡಿ, B ಅಂತ ಟ್ರೀಟ್ ಮಾಡಿ. ಟ್ಯಾನ್ ಆಫ್ 125 ಡಿಗ್ರಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 100 ಇಂಟು ಟ್ಯಾನ್ 125. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ 1 ಮೈನಸ್ ಟ್ಯಾನ್ 100 ಇಂಟು ಟ್ಯಾನ್ 125 ಕ್ವಶನ್ ಕೇಳಿದ್ದಾರೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 1 ಇಂಟು 1 1, ಮೈನಸ್ ಇಂಟು ಪ್ಲಸ್ ಮೈನಸ್, ಟ್ಯಾನ್ 100 ಇಂಟು ಟ್ಯಾನ್ 125 is equal to tan 100 plus tan of 125. ನಾವು ಇದನ್ನು ರೈಟ್ ಇತ್ತು ಅಂತಂದರೆ ಲೆಫ್ಟ್ ಸೈಡ್ ಹಂಗೆ ಉಳ್ಕೊಳುತ್ತೆ. ಮೈನಸ್ ರೈಟ್ಗೆ ಹೋದರೆ ಏನಾಯಿತು? ಪ್ಲಸ್ ಆಯಿತು. ಟ್ಯಾನ್ 100 ಇಂಟು ಟ್ಯಾನ್ 125 ಪ್ಲಸ್ ಇದಾದರೆ ರೈಟ್ ಸೈಡಲ್ಲಿ ಇದೆ ಟ್ಯಾನ್ 100 ಪ್ಲಸ್ ಟ್ಯಾನ್ ಆಫ್ 125. ಕ್ವಶನ್ ನೋಡೋಣ. ಟ್ಯಾನ್ 100 ಇದೆ, ಪ್ಲಸ್ ಟ್ಯಾನ್ 100 ಪ್ಲಸ್ ಟ್ಯಾನ್ 125 ಇದೆ, ಪ್ಲಸ್ ಟ್ಯಾನ್ 100 ಇಂಟು ಟ್ಯಾನ್ 125. ಟ್ಯಾನ್ 100 ಇಂಟು ಟ್ಯಾನ್ 125 is equal to how much? 1. Out of 4 option, A is the answer. Option A is the answer. Next question. Tan of, next question, tan of 225 degree, tan of 225 degree minus cot 81 degree into cot 69 degree. Tan 225 minus cot 81 degree into cot 69 degree divided by cot 261 degree plus tan of 21 degree. Okay? Tan 225 minus cot 81 degree into cot 69 degree divided by cot 261 degree plus tan of 21 degree. ಈ ಟ್ಯಾನು ಮತ್ತು ಈ ಟ್ಯಾನನ್ನು ಕಾಟಿಗೆ ಕನ್ವರ್ಟ್ ಮಾಡ್ತಾನೆ. ಇದ್ರ ವ್ಯಾಲ್ಯೂ ಗೊತ್ತಿದೆ. ಟ್ಯಾನ್ ಆಫ್ 225 ಈಗ ತಾನೇ ಮಾಡಿದೆ. ಟ್ಯಾನ್ ಆಫ್ 225 ಕ್ಯಾನ್ ಬಿ ರಿಟನ್ ಆಸ್ 180 + 45. 180 + 45 ಕೂಡಿದಾಗ 225 ಬರುತ್ತೆ. ಥರ್ಡ್ ಕ್ವಾಡ್ರೆಂಟು ಟ್ಯಾನ್ ಈಸ್ ಪಾಸಿಟಿವ್. ಇನ್ 180 ಟ್ಯಾನ್ ಡಸ್ ನಾಟ್ ಚೇಂಜ್. ಟ್ಯಾನ್ 45 is equal to 1. ಇಟ್ಸ್ ವ್ಯಾಲ್ಯೂ ಗೋಸ್ ಟು 1 ಮೈನಸ್ cot 81 degree into cot 69 degree divided by cot 261 degree. ಇದನ್ನು ರೆಡ್ಯೂಸ್ ಮಾಡಬೇಕು. ಇದನ್ನು ನಾನು ಈ ಥರ ಬರಿಬೋದಲ್ಲ, 180 ಪ್ಲಸ್ 81 69 ಅಂತ ಬರಿಬೋದಾ? 261ಗೆ ನಾನು 180 ಪ್ಲಸ್ ಎಷ್ಟು ಬರೋಣ? 61 + 20 ಎಷ್ಟಾಯಿತು? 181 ಡಿಗ್ರಿ ಅಂತ ಬರಿಬೋದಲ್ಲ. ಆ್ಯಡ್ ಮಾಡಿ ಅಷ್ಟೇ ಬರುತ್ತಲ್ಲ. 180 ಪ್ಲಸ್ 81 16 ಕ್ಯಾರ್ 1 261 ಡಿಗ್ರಿ ಅಷ್ಟೇ ಬರುತ್ತೆ. ಅದಕ್ಕೆ 81 ಡಿಗ್ರಿ ಅಂತ ಬರೆದಿದ್ದೇನೆ. ಥರ್ಡ್ ಕ್ವಾಡ್ರೆಂಟು ಕಾಟ್ ಪಾಸಿಟಿವ್, ಕಾಟ್ 81 ಡಿಗ್ರಿ ಅಂತ ಬರೆದಿದ್ದೇನೆ. ನಾವು ಕಾಟ್ 261 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ ಕಾಟ್ 81 ಡಿಗ್ರಿ ಪ್ಲಸ್ ಟ್ಯಾನ್ ಆಫ್ 21 ಡಿಗ್ರಿ. 90ನಲ್ಲಿ 21 ಕಳೀರಿ, 9 ಆಯಿತು, 8 69. ನಾನು ಏನಂತ ಬರಿಬೋದು ಇದನ್ನು? ಕಾಟ್ ಆಫ್ 90 ಮೈನಸ್ 69 ಅಂತ ಬರಿತೀನಿ. 90ನಲ್ಲಿ 69 ಹೋದರೆ 1 2 21 ಡಿಗ್ರಿ ಬಂತಲ್ಲ, ಅಲ್ಲಿಗೆ ಟ್ಯಾನ್ 21 ಬರುತ್ತೆ. ಕಾಟ್ 90 ಇರೋದ್ರಿಂದ ಕಾಟ್ ಇರೋದು ಟ್ಯಾನ್ ಆಗುತ್ತೆ. ಟ್ಯಾನ್ 20 ಡಿಗ್ರಿನೇ ಬರುತ್ತೆ. ಇದನ್ನು ನಾನು ಹೇಗೆ ಅಂತ ಬರೀತೀನಿ? ಕಾಟ್ ಆಫ್ 69 ಡಿಗ್ರಿ ಅಂತ ಬರೆದಿದ್ದೇನೆ. ಈಗ ಇದು ಕಾಟ್ ಫಾರ್ಮುಲಾ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಟ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು ನೋಡಿ. ಟ್ಯಾನ್ ಆಫ್ A ಮೈನಸ್ B is equal to tan of A minus B is equal to tan A minus tan B divided by 1 plus tan A into tan B. Tan of A minus B ನಾವು cot of A minus B ಅಂತ ಬರಿಬೋದು. cot of A minus B is equal to tan A ನ 1/cot A ಅಂತ ಬರಿತೇನೆ. tan B ನ 1/cot B ಅಂತ ಬರಿತೇನೆ. ಇಲ್ಲಿ ಪ್ಲಸ್ ಇದೆಯಲ್ಲ, ನೋಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ. ಫಾರ್ಮುಲಾ ಬರ್ತೇವೆ 1 + 1/, tan A into tan B ಅಂದರೆ cot A into cot B. 1/cot of A minus B is equal to
ಎಲ್ ಸಿ ಎಮ್ ತಂದರೆ ಕಾಟ್ ಬಿ ಆಯಿತು ಮೈನಸ್ ಕಾಟ್ ಎ ಆಯಿತು ಡಿವೈಡೆಡ್ ಬೈ ಕಾಟ್ ಎ ಇಂಟು ಕಾಟ್ ಬಿ ಬರಿತಾ ಇದ್ದೆ. ಇಲ್ಲಿ ಎಲ್ ಸಿ ಎಮ್ ತಂಡ ಕ್ಯಾನ್ಸಲ್ ಆಗುತ್ತೆ. ಕಾಟ್ ಎ ಇಂಟು ಕಾಟ್ ಬಿ ಪ್ಲಸ್ 1. ಕ್ಲಿಯರ್ಲಿ ಕಾಟ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ವಾಟ್ ಅಂದರೆ ಇದರ ರೆಸಿಪ್ರೋಕಲ್ ಬರೀ ಕಾಟ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಕಾಟ್ ಎ ಇಂಟು ಕಾಟ್ ಬಿ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಬಿ minus cot A. This is very, remember this formula. Cot of A minus B is equal to cot A into cot B plus 1 divided by cot B minus cot A. ಆ ಫಾರ್ಮುಲಾ ಇದೆಯಾ ಚೆಕ್ ಮಾಡೋಣ. 1 ಮೈನಸ್ ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಏನಿದೆ 1 ಮೈನಸ್ ಅಂತ ಇದೆ. ನಾವೀಗ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ತೇನೆ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇಲ್ಲಿ ಈಗ ತಾನೆ ಬರೆದಿದ್ದೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಅಗೈನ್ ಕಾಟನ್ನು ನಾನು 1 ಬೈ ಟ್ಯಾನ್ ಆಫ್ ಎ ಪ್ಲಸ್ ಬಿನ 1 ಬೈ ಕಾಟ್ ಆಫ್ ಎ ಪ್ಲಸ್ ಬಿ ಅಂತ ಬರೀತೇನೆ. 1 ಬೈ ಕಾಟ್ ಎ ಪ್ಲಸ್ 1 ಬೈ ಕಾಟ್ ಬಿ ಡಿವೈಡೆಡ್ ಬೈ 1 ಮೈನಸ್ 1 ಬೈ ಕಾಟ್ ಎ ಇಂಟು ಕಾಟ್ ಬಿ. ಫಾರ್ಮುಲಾ ಗೊತ್ತಿದ್ರೆ ತೊಂದರೆ ಏನಿಲ್ಲ, ನಾನು ಕಂಡಿಡ್ಕೊಂತ ಇದ್ದೇನೆ ಎಲ್ಲರೂ ಗೊತ್ತಾಗಲಿ ಅಂತ. ಎಲ್ ಸಿ ಎಮ್ ಕಾಟ್ ಬಿ ಪ್ಲಸ್ ಕಾಟ್ ಎ ಡಿವೈಡೆಡ್ ಬೈ ಇಲ್ಲಿ ತೊಗೊತೇನೆ ಕಾಟ್ ಎ ಇಂಟು ಕಾಟ್ ಬಿ ಇಂಟು 1 ಮೈನಸ್ 1 ಆಯಿತು. ಕಾಟ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಅಂತಂತಾನೆ ಕಾಟ್ ಎ ಇಂಟು ಕಾಟ್ ಬಿ ಮೈನಸ್ 1 ಡಿವೈಡೆಡ್ ಬೈ ಕಾಟ್ ಬಿ ಪ್ಲಸ್ ಕಾಟ್ ಎ ಅಂದ್ರೆ ಒಂದೇ, ಕಾಟ್ ಎ ಪ್ಲಸ್ ಕಾಟ್ ಬಿ ಅಂದ್ರೆ ಒಂದೇ. ಅಲ್ಲಿಗೆ ಕಾಟ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಕಾಟ್ ಎ ಇಂಟು ಕಾಟ್ ಬಿ ಮೈನಸ್ 1 ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಟ್ ಬಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಕಾಟ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಟ್ ಎ ಇಂಟು ಕಾಟ್ ಬಿ ಮೈನಸ್ 1 ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಟ್ ಬಿ. ನಮ್ಮ ಕ್ವಶನ್ ಏನಿದೆ ನೋಡಿ, 1 ಮೈನಸ್ ಕಾಟ್ 81 ಡಿಗ್ರಿ ಇಂಟು ಕಾಟ್ 69 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 81 ಪ್ಲಸ್ ಕಾಟ್ ಆಫ್ 69. ಇಲ್ಲಿ ಮೈನಸ್ 1 ಲಾಸ್ಟ್ಗಿದೆ, ಇಲ್ಲಿ 1 ಮೈನಸ್ ಅಂತ ಇದೆ, ಇದು ಮೈನಸ್ ಕಾಮನ್ ತೆಗಿತಾನೆ. ಮೈನಸ್ ಕಾಮನ್ ತೆಗೆದಾಗ ಏನಾಗುತ್ತೆ, ಇದು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಕಾಟ್ 81